ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತಮ್ಮನೇಲಿ ಎಲ್ಲ ನೋಡ್ತಿರಂಗೆ ನಾವು ಉಕ್ಕುಡ್ಗಾತ್ರೆಗೆ ಹೋಗ್ತಿದ್ದೀವಿ. ತುಂಬ ವರ್ಷದಿಂದ ಹೋಗಿದ್ದು, ನಾನು ಚಿಕ್ಕವಳಿದ್ದಾಗ ಹೋಗಿದ್ದು ನೆನಪು. ಇವಾಗ ಹೋಗ್ತಿದ್ದೀವಿ ಆಫ್ಟರ್ ಅ ಲಾಂಗ್ 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 ಟೈಮ್. ಎಲ್ಲರ ಫ್ಯಾಮಿಲಿ ಎಲ್ಲ ಸೇರಿ ಆಟೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಅಲ್ಲೆಲ್ಲ ಹೊಳೆ ಇರುತ್ತಂತೆ, ಹೊಳೆಯಲ್ಲಿ ಸ್ನಾನ ಮಾಡ್ಬೋದಂತೆ. ಬನ್ನಿ ನೋಡೋಣ ಎಲ್ಲ ಹೆಂಗಿರುತ್ತೆ, ಯಾವ ಥರ ಇವಾಗ ಚೇಂಜ್ ಆಗಿದೆ. ನಾನು ನೋಡಿದ್ದು ಆ್ಯಕ್ಚುಲಿ ನೆನಪೇ ಇಲ್ಲ. ನೋಡೋಣ ಇವಾಗೆಲ್ಲ ಹೆಂಗಿರುತ್ತೆ. ಲೆಟ್ಸ್ ಗೋ. ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಸೊ ಗೈಸ್, ಇದು ಹರಿಹರದಿಂದ ಆಲ್ಮೋಸ್ಟ್ ಸೊ ಹರಿಹರದಿಂದ ಇದು 25 ಕಿಲೋಮೀಟರ್ಸ್ ಇದೆ. ಏನಿಲ್ಲ ಅಂದರೂ ಹತ್ತತ್ರ 40 ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೇ. ನಾವೆಲ್ಲ ಹಿಂದೆ ಸೆಟ್ಲ್ ಆಗಿದ್ದೀವಿ, ದೊಡ್ಡವರೆಲ್ಲ ಮುಂದೆ ಕೂತಿದ್ದಾರೆ. ನಮ್ಮ ತಂಗಿ ಫ್ರೆಂಡ್ಸ್ ಕುಂತಲ್ಲೇ ನಿದ್ದೆ ಹೋಗ್ತಿದ್ದಾರೆ. ಎದ್ದಿರೋದು 9 ಗಂಟೆಗೆ, ಆದರೂ ಅಷ್ಟು ನಿದ್ದೆ. ಏನು ಒಳ್ಳೆ 5 ಗಂಟೆಗೆ 6 ಗಂಟೆಗೆ ಎದ್ದಿರೋ ಥರ. ಕೋಲ್ಡ್ ಆದರೂ ಅಷ್ಟೇ, ಆಗಲಿಲ್ಲ ಅಂದರೂ ಅಷ್ಟೇ ನಿದ್ದೆ ಎದ್ಬಿಟ್ರೆ ಏನು ಬೇಡ. ಆ್ಯಕ್ಚುಲಿ ಜರ್ನಿಯಲ್ಲಿ ನಾನು ಜಾಸ್ತಿ ನಿದ್ದೆ ಮಾಡ್ತೀನಿ, ಬಟ್ ಇವಾಗ ತಿನ್ಬಲ್ಲ. ಇವಾಗ ಮಕ್ಕಳು ಅಷ್ಟು ಕಂಫರ್ಟಬಲ್ ಏನಿಲ್ಲ, ಅದಕ್ಕೆ ಬಿಸಿಲು ಬೇರೆ ಚುರು ತಂದು. ಗಾಯ್ಸ್, ಆಟೋ ಸೌಂಡಿಗೆ ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಗಗಾಲ ಅಂತ ಇಲ್ಲೇ ಕೆಳಗೆ ಬಿಸಿ ಐತೆ. ಸೊ ಗೈಸ್, ಇದೆಲ್ಲ ಫುಲ್ ಭತ್ತ. ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದರೆ ಫುಲ್ ಬಿಸಿ ಅನ್ನ ಕುದೀತಿರುತ್ತಲ್ಲ, ಆ ಥರ ಸ್ಮೆಲ್ ಬರ್ತಾ ಇದೆ. ಹಾಂ, ಎಸ್ಪೆಷಲಿ ಬಾಸುಮತಿ ಅಕ್ಕಿ ಕುಕ್ ಮಾಡುವಾಗ ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಾ ಇದೆ. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಉಕ್ಕುಡ್ಗಾತ್ರೆಗೆ. ಹೊಳೆಯಲ್ಲಿ ನೀರು ಇರ್ತೈತೋ ಇಲ್ಲೋ ಅಂತ ಡೌಟಲ್ಲಿ ಬಂದ್ವಿ, ಬಟ್ ಇದ್ದಾವೆ ನೋಡಿ. ಇವಾಗ ಹೋಗಿ ಫುಲ್ಲು ಡೈವ್ ಮಾಡಿಬಿಡೋದು ಹೊಳೆಯಲ್ಲಿ. ಸೊ ಗೈಸ್, ನಾವು ನಮ್ಮ ಅಣ್ಣಗೆ ಹೇಳ್ತಿದ್ದೀವಿ ಸ್ನಾನ ಮಾಡು ಅಂತ. ಅವನು ಹಠ ಮಾಡ್ತಿದ್ದಾನೆ, ಸ್ನಾನ ಮಾಡಲ್ಲ ಅಂತ. ಇವಾಗ ಪ್ಲ್ಯಾನ್ ಏನು ಅಂದರೆ, ಅವನ ಮುಖ ತೊಳ್ಕೊಳಕ್ಕೆ ಬರ್ತಾನೆ, ಅವನನ್ನು ದಬ್ಬಿಡೋದು ಹೊಳೆಯಲ್ಲಿ. ನೋಡಿ ಹೋಗ್ತಿದ್ದಾನೆ ಚೂರ, ದಬ್ಬಿಡು ಹೋಗಿ. ನೀರಿದೆ, ಪರವಾಗಿಲ್ಲ. ಈ ಬಿಸಿಲಲ್ಲಿ ನೀರಿಗೆ ಇಳಿದ್ಬಿಟ್ರೆ ಯಪ್ಪ ಫುಲ್ ಚಿಲ್ಲು. ನೋಡಿ ಫ್ರೆಂಡ್ಸ್, ಇಲ್ಲೂ ನಮ್ಮ ಅಮ್ಮನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಮ್ಮಮ್ಮಗೆ ಎಲ್ಲೋದ್ರು ಫ್ರೆಂಡ್ಸ್. ವಾರ್ಷಿಕೋತ್ಸವ ಆಯ್ತಾ ನಾಳೆ ದೇವಸ್ಥಾನದಾಗ ಕಾರ್ಯಕ್ರಮ ಇರ್ತಾರೆ. ಪಾಚಿ ಐತೆ, ಹೋಗವ. ಲೂ ಹಾಯ್. ಹಾಯ್. ಹಾಯ್.
ಆಚೆ ಇಲ್ಲ ಆ ಕಡೆ रजनीकांत ಸೊ ಗೈಸ್ ಇವಾಗ ನಾವು ಇಲ್ಲೇನು ಸ್ನಾನ ಮಾಡಿದ್ವು ಅಲ್ವಾ ಇದು ತುಂಗಭದ್ರಾ ಹೊಳೆನೇ ಅಂತೆ ನನಗೂ ಇವಾಗೆ ಗೊತ್ತಾಗಿದ್ದು ಸೊ ಯೂಶಲಿ ಜನ ಎಲ್ಲ ಇಲ್ಲಿ ಬಂದವರು ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವ್ರಿಗೆ ದರ್ಶನ ಪಡ್ಕೊತಾರೆ ನಾವು ಇವಾಗ ಜಸ್ಟ್ ಸ್ನಾನ ಮಾಡಿದ್ದೀವಿ ಇಲ್ಲೆಲ್ಲ ಡ್ರೆಸ್ ಚೇಂಜಿಂಗಿಗೂ ಫೆಸಿಲಿಟೀಸ್ ಇದೆ ಅಲ್ಲಲ್ಲೆಲ್ಲ ಅಲ್ಲಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಕವರಿಂಗ್ ಹಾಕಿದಾರಲ್ವ ಸೊ ಅದೆಲ್ಲ ಡ್ರೆಸ್ ಚೇಂಜ್ ಮಾಡೋ ಏರಿಯಾ ಈ ಪ್ಲೇಸಿಂದ ಇನ್ನೊಂದು ವಿಶೇಷತೆ ಇದೆ ಅದನ್ನ ನಮ್ಮ ಅಮ್ಮನ ಕೈಯಲ್ಲಿ ಇಲ್ಲ ನಮ್ಮ ದೊಡ್ಡಮ್ಮರ ಕೈಯಲ್ಲಿ ಹೇಳಿಸ್ತೀನಿ ಬನ್ನಿ ಸೊ ಗೈಸ್ ನಾವಿಲ್ಲಿ ಸ್ನಾನ ಮಾಡಾದ್ಮೇಲೆ ಇದೆ ಟೆಂಪಲ್ ಹಿಂಗೆ ಸ್ಟೆಪ್ಸ್ ಹತ್ತಿನೂ ಹೋಗ್ಬೋದು ಬಟ್ ಅದು ಈ ಗೇಟ್ ರೆಡ್ ಕಲರ್ ಗೇಟ್ ಏನು ಕಾಣಿಸ್ತಿದೆ ಅಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ ಇವಾಗ ಅದು ಜಾಸ್ತಿ ರಶ್ ಇದ್ದಾಗ ಅಷ್ಟೇ ಓಪನ್ ಮಾಡೋದಂತೆ ಸೊ ನಾವು ಆ ಸೈಡಿಂದ ಈ ಸೈಡಿಂದ ಹೋಗ್ಬೇಕು ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಬಂದವರೆಲ್ಲ ಇಲ್ಲಿ ಕುಂಕುಮ ಹಚ್ಕೋತಾರೆ ಸೊ ಏನಾದರೂ ಸರ್ಪದೋಷ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಅವರ ನಂಬಿಕೆ ಆಮೇಲೆ ಈ ಪ್ಲೇಸಿಂದು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಏನಾದರೂ ಲೈಕ್ ದೃಷ್ಟಿ ಆಗಿದ್ದರೆ ದೃಷ್ಟಿ ತೆಗಿತಾರೆ ಈಗ ನೀವು ನೋಡಿದ್ರಲ್ವ ಆವಾಗಲೇ ನಮ್ಮ ದೊಡ್ಡಮ್ಮ ನಿಂಬೆಹಣ್ಣಿಂದ ದೃಷ್ಟಿ ತೆಗೆದ್ರು ಸೊ ಅದನ್ನು ಇಲ್ಲಿ ಬಂದು ತೆಗಿತಾರೆ ಕೆಲವೊಬ್ಬರು ಆ್ಯಂಡ್ ಇನ್ನೊಂದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದೂ ಸಾಲ್ವ್ ಆಗುತ್ತೆ ಇಲ್ಲಿ ನಮ್ಮಮ್ಮನ ಕೇಳೋಣ ಬರ್ರಿ ಅವರು ಇನ್ನೂ ಡೀಟೇಲಾಗಿ ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ಏನಾದ್ರೂ ದೋಷ ಗಾಳಿ ಯಾವುದೇ ದೃಷ್ಟಿ ಯಾವುದೇ ಜನರ ದೃಷ್ಟಿ ಇದೆ ಏನಾರು ಇದ್ರೂ ಇಲ್ಲಿ ಬಂದು ಸ್ನಾನ ಮಾಡಿ ಕರ್ಬಸ ಅಜ್ಜಯ್ಯ ಅನ್ನೋರಿಗೆ ನಾವು ಮೊರೆ ಹೋಗ್ಬೇಕಷ್ಟೇ ಹೋಗಿ ನಿಂಬೆಹಣ್ಣು ತೆಗೆದು ನಮ್ಮಲ್ಲಿರೋ ಆ ದೃಷ್ಟಿಯನ್ನು ತೆಗೆದು ನಾವು ಹೋಗ್ಬೋದು ಹಣ್ಣು ಕಾಯಿ ಮಾಡಿಸ್ಕೊಂಡು ಮಂಡಕ್ಕಿ ಪಳಹಾರ ಅಂತ ಇರ್ತೈತಿ ಪಳಹಾರ ಅದನ್ನೇ ಅವನಿಗೆ ನೈವೇದ್ಯ ಅಂದರೆ ಮಂಡಕ್ಕಿ ಪಳಹಾರ ಅಂತ ಖಾರ ಮಂಡಕ್ಕಿ ಬೆತಾಸು ಅವೆಲ್ಲ ನೈವೇದ್ಯ ಪಕ್ಷ ಯಾರಲ್ಲಿದ್ರೆ ಗಾಳಿ ಏನಾದರೂ ಇದ್ರೆ ಅದು ನೀರಲ್ಲಿ ಮುಳುಗಿದ ತಕ್ಷಣ ಹೊರಗಡೆ ಬರುತ್ತೆ ಅದು ಅಂದರೆ ನಾವು ಅವಾಗ ಚಿಕ್ಕವರಿದ್ದ ನಾ ಸ್ಕೂಲ್ ಡೇಸಲ್ಲಿ ಇದ್ದ ಬಂದಾಗ ಇಲ್ಲಿ ಆ ಥರ ತುಂಬ ಕಾಣಿಸೋದು ಬಟ್ ಇವಾಗೆಲ್ಲ ಕಡಿಮೆ ಆಗಿದೆ ಅದು ಅಮಾಸಿ ದಿವಸ ಭಾಳ ಅಮಾಸಿ ದಿನ ಬಂದರೆ ತುಂಬ ಬರುತ್ತೆ ಅವು ಎಲ್ಲ ಹೊರಗಡೆ ಬರುತ್ತವು ಅಂದರೆ ಅದು ಪ್ರೋಸೆಸ್ ಹೆಂಗೆ ಮಾಡ್ತಾರೆ ಏನು ಅಂತ ನೋಡ್ಬೋದು ನಾವು ಆ್ಯಕ್ಚುಲಿ ಇಲ್ಲಿ ಕೆಲವರು ಆ ಥರ ಪ್ರಾರ್ಥನೆ ಮಾಡ್ಕೊಳ್ತಾರೆ ತಲೆ ಮೇಲೆ ಕಲ್ಲು ಹಿಡ್ಕೊಂಡು ಇದ್ವಲ್ಲ ಅವಾಗ ತುಂಬ ಎದುರ್ತಿದ್ವಿ ಅಂದರೆ ಅದು ಆ ಪ್ರೋಸೆಸ್ ಎಲ್ಲ ನೋಡೋಕ್ಕೆ ಅಂದರೆ ಅವರು ಈಗ ನೆಗೆಟಿವ್ ಎನರ್ಜಿ ಬಂದಾಗ ಫಿಲ್ಮಲ್ಲೆಲ್ಲ ತೋರಿಸ್ತಾರಲ್ವ ಯಾವ ಥರ ಅಂದರೆ ಅವ್ರದ್ದು ಇದು ಇರೋಂಗಿಲ್ಲ ಶಾಂತಿ ಇರೋಂಗಿಲ್ಲ ಸುಮ್ಮನೆ ಕೂಗಾಡೋದು ಆ ಥರ ಎಲ್ಲ ಮಾಡ್ತಿರ್ತಾರಲ್ವ ಈ ಗಾಳಿ ಬಡ್ದಾಗ ನೆಗೆಟಿವ್ ಎನರ್ಜಿ ಬಂದಾಗ ಸೊ ಆ ಥರ ಎಲ್ಲ ಮಾಡ್ತಿರ್ತಾರೆ ನಾವು ಚಿಕ್ಕವರಲ್ಲಿ ನಾವೇನೋ ಸ್ಕೂಲ್ ಡೇಸಲ್ಲಿ ಇದ್ವಿ ಅವಾಗ ಬಂದಾಗ
ಫುಲ್ ಎದುರ್ತಾ ಇದ್ವಿ. ಬಟ್ ಇವಾಗೆಲ್ಲ ಕಡಿಮೆ, ಅಂದರೆ ಇವಾಗಂದರೆ ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ ಬರ್ತಾರಂತೆ ಆ ಥರ ಪ್ರಾಬ್ಲಮ್ ಇದ್ದವ್ರು. ಇವಾಗೆಲ್ಲ ಸ್ವಲ್ಪ ಕಡಿಮೆ ಈ ಟೈಮಲ್ಲಿ. ಇಲ್ಲಿ ತೇರಾಗೋದು ಆ್ಯಕ್ಚುಲಿ ಶಿವರಾತ್ರಿ ಟೈಮಲ್ಲಿ ತೇರಾಗುತ್ತಂತೆ. ಸೊ ಆ ಟೈಮಲ್ಲಿ ಫುಲ್ ರಶ್ ಇರುತ್ತೆ. ಮತ್ತೆ ಗೈಸ್ ಕ್ರಿಯೇಟಿವಿಟಿ ನೋಡಿ ಗೈಸ್, ಗಾಗಲ್ಸಲ್ಲಿ ಕ್ರೀಮ್ ಹಚ್ಕೊಂತದಾಳೆ. ಬ್ಲ್ಯಾಕ್ ಬ್ಯೂಟಿ, ಲಿಪ್ಸ್ಟಿಕ್, ಗಾಗಲ್ಸ್ ಮಿರರ್ ಥರ ಯೂಸ್ ಮಾಡ್ತಿದ್ದಾಳೆ. ಚಂದದಿ ಬಾ ಸಾಕು. ನಾವು ನೋಡಿದ್ರೆ ಏನೂ ಇಲ್ಲ, ಈಕೆ ಸಿಂಗಾರ ಮಾಡ್ಕೊಳಕತ್ತಾಳ. ಯಪ್ಪ ಗೈಸ್, ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಿದ್ದೀವಿ. ರೆಡಿ ಅಂದರೆ ಮಾಮೂಲಿ ಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಷ್ಟೇ. ಇವಾಗ 1 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ತಾರಂತೆ. ಅಷ್ಟರೊಳಗಡೆ ದರ್ಶನ ಮಾಡ್ಕೋಬೇಕು. ಬಿಸಿಲಂತೂ ನೆತ್ತಿ ಸುಡ್ತೈತೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಆಳೆ ಸಾಳಿ ಆಳೆ ಎಲ್ಲ ಆಳು ಗೈಸ್ ಇವಾಗೆಲ್ಲ ಹಣ್ಣು ಕಾಯಿ ತಗೊಂಡು ದೇವ್ರ ದರ್ಶನಕ್ಕೆ ಹೋಗ್ತಿದ್ವಿ. ಇವನೇ ನಮ್ಮ ಅಣ್ಣ, ಮಹಾರಾಷ್ಟ್ರ ರಿಟರ್ನ್. ಅಲ್ಲ, ಅಲ್ಲಿ ಏನಾರು ತಗೊಳ್ಳೋಣ ಅಂದ್ರ ಅದಕ್ಕೆ ಅಮೇರಿಕ ಬೇಕು ಕೊಡ್ತೀಯ. ಇವರಿಗೆ ಕನ್ನಡ ಬರಲ್ಲ, ನಮಗೆ ಮರಾಠಿ ಬರಲ್ಲ. ಸೊ ಡಾನ್ಸ್ ಮಾಡೋದು ಹಂಗೆ ಒಂದು ಸ್ವಲ್ಪ ಲೂಸು. ಸೇಮ್ ಮೈ ಸಿಸ್ಟರ್. ಫೋಟೋ ತಕ್ಕೊಂತಿದ್ದೀನಿ. 3 ಅಷ್ಟು ತಗೋತಾ ಬಾಳ ಚಂದ ಹಚ್ಕೊಂಡಿ ಬಿಡ. ತಡಿ ತಡಿ ಜಾಗ ಇಲ್ಲ ಒಳಗಡೆ. ಟೆಂಪಲ್ ಒಳಗಡೆ ಬಂದಿದ್ದೀನಿ. ಈ ಥರ ಇದೆ. ಫೋನ್ ಸ್ವಿಚ್ ಆಫ್ ಮಾಡ್ರಿ. ಎಲ್ಲಿ? ಹಾಂ ಗೈಸ್, ಇದು ಮಂಡಕ್ಕಿ ಹಾರ ಅಂತ. ಜಲ್ದಿ ಫೋನ್ ಸ್ವಿಚ್ ಆಫ್ ಮಾಡಿ. ಸೊ ಎಲ್ಲ ಕಡೆ ಹಾಕಿದ್ದಾರೆ ಮಂಡಕ್ಕಿ ಹಾರ. ಎಷ್ಟು ನೋಡಿದ್ರೂ ಇದಾಗಲ್ಲ. ಏನಾದರೂ ಅನ್ಕೊಂಡಿರ್ತಾರಲ್ಲ, ನಾವು ಈಗ ಮಂಡಕ್ಕಿ ಚೀಲ ಹಿಂಗೆ ಕೊಡಿಸ್ತೀವಪ್ಪ, ನಮ್ಮದೆಲ್ಲ ಬೇಡಿಕೆ ಈಡೇರಲಿ ಅಂತ ಅವಾಗ ಕೊಡ್ತಿರ್ತಾರೆ. ಇಷ್ಟೊಂದು ಕೊಡ್ತಾರೆ ಎಲ್ಲ ಭಕ್ತರು. ಸೊ ಗೈಸ್, ಇವಾಗ ದರ್ಶನ ಎಲ್ಲ ಆಯಿತು. ಫುಲ್ ಆರಾಮಾಗಾಯಿತು, ಏನು ರಶ್ ಇರಲಿಲ್ಲ, ಚೆನ್ನಾಗಾಯಿತು ದರ್ಶನ ಎಲ್ಲ. ಬಟ್ ಒಳಗಡೆ ಎಲ್ಲ CCTV ಕ್ಯಾಮ್ರಾ ಇಟ್ಟಿದ್ದಾರೆ. ವೀಡಿಯೋಸ್ ಏನು ಮಾಡೋಂಗಿಲ್ಲ ಅಂದರು. ವೀಡಿಯೋಸ್ ಮಾಡಿದರೆ 5000 rupees ಫೈನ್ ಅಂತೆ, ಬೋರ್ಡ್ ನೋಡಿದೆ. ಸೊ ಅದರಲ್ಲೇ ಕದ್ದು ಮುಚ್ಚಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅದೇ ನಿಮಗೆ ತೋರಿಸಿರೋದು. ಚೆನ್ನಾಗಾಯ್ತು ದರ್ಶನ ಎಲ್ಲ, ಬೇಗನೆ ಆಯಿತು, ರಶ್ ಏನಿರಲಿಲ್ಲ ಇವತ್ತು. ನೋಡಮ್ಮ, ಪ್ರಸಾದ ಅನಿಸ್ತಿದೆ. मम्मी मला साले सगळे ಏಕ ಹೇಳಕ್ಕ 7 ವರ್ಷ ನಮ್ಮಮ್ಮಗ ನಮ್ಮಪ್ಪಗ ಮಕ್ಕಳಾಗಿದ್ದಿಲ್ಲ ಅಂತ. ಅಮ್ಮ ಅಂದರೆ ಇವರೇ. ಅಮ್ಮ ಅಮ್ಮನ ಮಕ್ಕ ತೋರಿಸು. ಹಾಗಾಗಿ ನಮ್ಮಪ್ಪ ನಮ್ಮಮ್ಮ ಬಂದಿದ್ರಂತೆ. ಬಂದು ದೇವ್ರ ದರ್ಶನ ಮಾಡಿ ನೀರಿನಾಗ ಮುಣುಗ್ತಾ ಇದ್ರಂತೆ.
ಅವಾಗ 2 ಬಾಳೆಹಣ್ಣೇನ ಸಿಕ್ಕುವಂತ ಸಿಕ್ಕಿಂದ ಆಮ್ಯಾಗ ಏನು ಮಾಡಬೇಕು ಅಂತ ಬಂದು ಇಲ್ಲಿ ಪುರೋಹಿತರಿಗೇನ ಕೇಳಿದ್ರಂತೆ. ಕೇಳಿದ್ರೆ ಅವರು ಏನು ಮಾಡಿದ್ರು, ಇಲ್ಲಮ್ಮ ನೀನು ಸಿಪ್ಪಿ ದರ್ಸೆಲ್ಲನ ತಿಂದುಬಿಡು, ನಿನಗೆ ತಿಂಗಳು ಆಗದ ಒಂದು ವರ್ಷದೊಳಗೆ ನಿನಗೆ ಹುಟ್ಟುತ್ತತ್ ಮಗು ಅಂತ ಅಂದ್ರಂತೆ. 1 ವರ್ಷದೊಳಗನ ನಾನು ಹುಟ್ಟಿದೆ, ಅದಕ್ಕೆ ನನಗೆ ಕರ್ಬಸಮ್ಮ ಅಂತ ಹೆಸರಿಟ್ಟದ. ಎಷ್ಟು ವರ್ಷ? 7 ವರ್ಷಕ್ಕೆ ಮಕ್ಕಳಾಗಿದ್ದಿಲ್ಲ, 7 ವರ್ಷದ ತನ ಅಮ್ಮಗ. ಇಲ್ಲಿ ಬಂದ ಮೇಲೆ 1 ವರ್ಷಕ್ಕೆ ಮಕ್ಕಳಾಗಿದ್ದಾವೆ. ಅದಕ್ಕೆ ನಮ್ಮ ದೊಡ್ಡಮ್ಮನ ಹೆಸರು ಕರ್ಬಸಮ್ಮ ಅಂತ ಇಟ್ಟಿದ್ದಾರೆ ಹೆಸರು. ಇಲ್ಲಿ ದೇವ್ರ ಹೆಸರು ಕರ್ಬಸಜ್ಜ ಅಂತ ಕರೀತಾರೆ ಎಲ್ಲರೂ. ಸೊ ಗೈಸ್, ಇವಾಗ ದರ್ಶನ ಎಲ್ಲ ಆಯಿತು, ಇವಾಗ ಊಟದ ಟೈಮ್. ಸೊ ಇಲ್ಲೇ ಎಲ್ಲ ದೊಡ್ಡ ಹಾಲ್ ಥರ ಮಾಡಿದ್ದಾರೆ, ಪ್ಲೇಸ್ ಇದೆ ಇಲ್ಲೇ ಊಟ ಮಾಡ್ಬೋದು. ನೋಡಿ ಎಷ್ಟೇ ನೋಡಿ ಫ್ರೆಂಡ್ಸ್, ಇವಳು ಜೂನಿಯರ್ ಮೊನಾಲಿಸಾ ಇವಳು. ಎಷ್ಟು ಡವ್ ಮಾಡ್ತಾಳೆ ನೋಡಿ. ಇದೇ ಪ್ಲೇಸ್ ಹೇಳಿದ್ನಲ್ಲ, ಇದೆಲ್ಲ ಓಪನ್ ಪ್ಲೇಸ್, ದೊಡ್ಡ ಹಾಲ್ ಥರ ಮಾಡಿ ಬಿಟ್ಟಿದ್ದಾರೆ. ಸೊ ನಾವು ಇಲ್ಲೇ ಊಟ ಮಾಡ್ಬೋದು. ಊಟ ನಾವು ಮನೆಯಿಂದನೇ ಕಟ್ಕೊಂಬಂದೀವಿ. ಪುಳಿಯೋಗರೆ, ಬನ್ನಿ ಊಟ ಮಾಡೋಣ. ಸೊ ಗೈಸ್, ನಾನು ಹೇಳಿದ್ನಲ್ವ ಆವಾಗಲೇ, ಶಿವರಾತ್ರಿ ಟೈಮಲ್ಲಿ ಇಲ್ಲಿ ರಥೋತ್ಸವ ಆಗುತ್ತೆ ಅಂತ. ಸೊ 28ನೇ ತಾರೀಕು ಆಗಿದೆ. ಇವಾಗ ಇಲ್ಲಿ ನಾಗಪ್ಪ ಟೆಂಪಲ್ ಇದೆ ಅಂತ ಅಲ್ಲಿಗೆ ಬಂದಿದ್ದೀವಿ. ಬಿಸಿಲು ಇದೆ ನೋಡಿ. ಚೆನ್ನಾಗಿದೆ, ಎಲ್ಲರೂ ಕೂತಿದ್ದಾರೆ. ನಮ್ಮಮ್ಮಗೆ ಹೇಳ್ಕೊಡ್ತದೆ ನೆಂಗೆ ತಿನ್ನೋದು ಅಂತ. ಹಿಂಗೆ ಕುಡಿಬೇಕಾಯ್ತು. ನಾವು ತಿನ್ನೋಣ, ಅಲ್ಲಿ ಆಲ್ರೆಡಿ ಮತ್ತೆ ರೈಸ್ ಬರ್ತಿದೆ. ಬನ್ನಿ ಬೇಗ. ಸೊ ಗೈಸ್, ಪಾಯಸ ಆಯಿತು. ನೆಕ್ಸ್ಟು ಅನ್ನ ಸಾರು. ಹೆಂಗೈತೆ? ಸೂಪರ್. ಪ್ರಸಾದ ಅಂದರೆ ಪ್ರಸಾದ. ಹೌದು, ನೀರು ಕೊಡ್ತಿದ್ದಾರೆ. ಸಾಂಬಾರ್ ಪೀಲೋ. ಊಟ ಆಯ್ತು, ಬನ್ನಿ ಹೋಗೋಣ. ಸೊ ಗೈಸ್, ತಿಂದಾದ್ಮೇಲೆ ಇಲ್ಲಿ ಪ್ಲೇಟ್ ನಾವೇ ತೊಳೆದು ಇಡಬೇಕು. ಇದು ಇಲ್ಲಿ ಕಲ್ಚರ್. ಸೋಪ್ ಆಯ್ತಾ? ಬರ್ತಾವ ಕೋರ್ತವೆ. ಊಟ ಅಂತೂ ಚೆನ್ನಾಗಿತ್ತು. ಪ್ರಸಾದ ಚೆನ್ನಾಗಿಲ್ಲದೆ ಇರುತ್ತಾ? ಪಾಯಸ ಮತ್ತು ಅನ್ನ ಸಾರು ತಿಂದ್ವಿ. ಇವಾಗ ನೋಡಬೇಕು ನೆಕ್ಸ್ಟ್ ಪ್ಲ್ಯಾನ್. ಸಾನ, ನೀನು ಯಾವಾಗ ಬಂದಿದ್ದು? ನಾನು ಬಂದಿದ್ದು 10 years ಬ್ಯಾಕ್. ನಿನಗೆ ಈಗ ಎಷ್ಟು ವರ್ಷ? 10 years ಬ್ಯಾಕ್ ಅಂದರೆ ನನಗೆ 21. ಅಪ್ಪ, ನಾನು ಯಾವಾಗ ಗೊತ್ತಾ
ಬಂದಿದ್ದರು 21 ವರ್ಷನ ನಿನಗೆ? ನಾನು 21 ಇಯರ್ಸ್ 11 ವರ್ಷದಾಗಿದ್ದಾಗದೆ ಅಲ್ಲೇ ಕಾಲು ನೆಕ್ಸ್ಟ್ ಲೆವೆಲ್ ಸುಡ್ತೈತೆ. ಯಪ್ಪ हे लुगे असंच घेऊन जा आजीला खाली ते गाडीत रिक्षात बसून आण डायरेक्ट. ಎತ್ಕೋ ಲಿಫ್ಟರ್ ಲಿಫ್ಟರ್ ಬಾಯ್ ಬಾಯ್ ಗೈಸ್. ನಾವು ಬರೋ ರೋಡಲ್ಲೆಲ್ಲ ಫುಲ್ಲು ಇದೇ ಥರನೇ ಹೊಲ, ತಣ್ಣಗೆ ಬರುತ್ತೆ ಗಾಳಿ. ಏನದ ಸುಪಾರಿ? ಸುಪಾರಿ ಅಂದ್ರೆ ಅಡಿಕೆ. ಯವ್ವ ಇಂಥ ಬಿಸ್ಲಾಗ ಅಡಿಕೆ ಯಪ್ಪ ದೇವ್ರೆ. ನೋಡಿ ಗೈಸ್ ಹೆಂಗಿದೆ, ಸೂಪರ್ ಇದೆ, ಒಳ್ಳೆ ಸೀನಿಕ್ ವ್ಯೂ, ಯಾವುದೋ ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ, ಸೆಟ್ ಥರ. ನೈಸ್. ಇದನ್ನ ತರಕ್ ಹೋಗಿದ್ದು. ಅಡಿಕೆಯಲ್ಲಿ ಇರ್ತಾವೆ ಇದರಲ್ಲಿ. ಅಡಿಕೆದೆ ಇದು ಹೊಂಬಾಳೆ. ಹೊಂಬಾಳೆ ದೇವ್ರಿಗೆ ಏರಿಸ್ತಾರಮ್ಮ. ಹೊಂಬಾಳೆ. ಕೆಲವ್ರು ಒಣಗಿದ್ದನ್ನ ಮನಿ ಬಾಗ್ಲಿಗೆ ಹಾಕ್ತಾರಲ್ಲ, ಇದೇನಾ ಅದು? ಇದು ಅಲ್ಲ ತೋರಣ ತರ ಅದು ಭತ್ತದ್ದು. ಹಾ 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 ಹೌದು. ಕೆಲವ್ರು ಭತ್ತದ್ದು ಈ ತರ ಒಣಗಿರೋದು ಮನೆ ಬಾಗ್ಲ ಹಾಕ್ತಾರೆ. ಮನೆ ಬಂತು. ಗುಡ್ ಮಾರ್ನಿಂಗ್. गुड इव्हनिंग. ಗೈಸ್ ಫೈನಲಿ ಮನೆಗೆ ಬಂದಿವಿ. लास्ट चिक्की चिक्की. ಸೊ ಗೈಸ್ ಇವರಿಬ್ರು ಹರಿಹರದಿಂದ ಅಂತೀವಿ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಇವರಿಗೆ ನಮ್ಮೂರು ಹೆಂಗ ಅನ್ನಿಸ್ತು ಕೇಳೋಣ. ಇವನಿಗೆ ಗೊತ್ತು ಆಲ್ರೆಡಿ. या ಲೆಟ್ಸ್ ಆಸ್ಕ್ ಹಿಮ್ ಹೌ ಇಸ್ ಹರಿಹರ್. Peaceful. People are great here. ಅದು. ಸೊ ಗೈಸ್ ನಾನು ವಿಡಿಯೋ ಎಂಡ್ ಮಾಡೋದು ಮರ್ತೀನಿ. ಟೆಂಪಲಿಗೆ ಹೋಗಿ ಬಂದ ಮೇಲೆ ಎಲ್ಲ ಮಲ್ಕೊಂಡಿದ್ವಿ. ಇವಾಗೆಲ್ಲ ಮ್ಯಾಚ್ ನೋಡ್ತಿದ್ದಾರೆ. ನಮ್ಮವ್ರೆಗೂ ಆರ್‌ಸಿಬಿದವ್ರು ನೆನ್ನೆ ವಿನ್ ಆಗಿದ್ದಾರೆ. ಸೊ ಚಲೋ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.